ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಭಗವಂತನು ವಸುದೇವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದುದು, ಶ್ರೀಕೃಷ್ಣನು ಗತಿಸಿ ಹೋಗಿದ್ದ ದೇವಕಿಯ 6 ಮಕ್ಕಳನ್ನು ಹಿಂದಕ್ಕೆ ತಂದುದು ಎಂಬ 85ನೇ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಬಾದರಾಯಣಿಗಳು ಹೇಳುತ್ತಾರೆ, ಅಥೈಕದಾತ್ಮಜೋ ಪ್ರಾಪ್ತೌ ಕೃತಪಾದಾಭಿವಂದನೋ ವಸುದೇವೋಭಿನಂದ್ಯಾಹ ಪ್ರೀತ್ಯ ಸಂಕರ್ಷಣಾಚ್ಯುತೌ. ಪರೀಕ್ಷಿತ ಮಹಾರಾಜ, ದೈನಂದಿನ ಪದ್ಧತಿಯಂತೆ ಶ್ರೀಕೃಷ್ಣ ಬಲರಾಮರು ಪ್ರಾತಃ ಕಾಲದಲ್ಲಿ ನಮಸ್ಕಾರ ಮಾಡುವ ಸಲುವಾಗಿ ತಂದೆ ತಾಯಿಗಳ ಬಳಿಗೆ ಹೋದರು. ತಂದೆ ತಾಯಿಗಳಾದ ವಸುದೇವ ದೇವಕಿಯರಿಗೆ ಕೃಷ್ಣ ಬಲರಾಮರು ಅಭಿವಾದನ ಪೂರ್ವಕವಾಗಿ ನಮಸ್ಕಾರ ಮಾಡಿದ ನಂತರ ವಸುದೇವನು ಅತ್ಯಂತ ಪ್ರೇಮದಿಂದ ಮಕ್ಕಳಿಬ್ಬರನ್ನು ಪ್ರಶಂಸೆ ಮಾಡುತ್ತಾ ಹೇಳಿದನು. ವಸುದೇವನು ಮಹಾ ಋಷಿ ಮುನಿಗಳ ಮುಖಾರವಿಂದದಿಂದ ಬಲರಾಮ ಕೃಷ್ಣರ ಮಹಿಮಾಸೂಚಕವಾದ ಹಲವಾರು ಪ್ರಕರಣಗಳನ್ನು ಕೇಳಿದ್ದನು ಮತ್ತು ಐಶ್ವರ್ಯಪೂರ್ಣವಾದ ಅವರ ಚರಿತ್ರೆಗಳನ್ನು ಪ್ರತ್ಯಕ್ಷವಾಗಿಯೂ ಕಂಡಿದ್ದನು. ವಸುದೇವನಿಗೆ ತನ್ನ ಮಕ್ಕಳು ಸಾಧಾರಣರಲ್ಲವೆಂದು, ಭಗವತ್ ಸ್ವರೂಪರೆಂದು ದೃಢವಾದ ವಿಶ್ವಾಸವಿದ್ದಿತು. ಇದರಿಂದಾಗಿ ವಸುದೇವನು ತನ್ನ ಮಕ್ಕಳನ್ನು ಪ್ರೇಮಪೂರ್ವಕವಾಗಿ ಸಂಬೋಧಿಸಿ ಹೇಳಿದನು. ಕೃಷ್ಣ ಕೃಷ್ಣ ಮಹಾಯೋಗಿನ್ ಸಂಕರ್ಷಣ ಸನಾತನ ಜಾನೇ ವಾಮಸ್ಯ ಯತ್ ಸಾಕ್ಷಾತ್ ಪ್ರಧಾನ ಪುರುಷೌ ಪರೌ. ಮಹಾಯೋಗೇಶ್ವರನಾದ ಕೃಷ್ಣನೇ, ಸನಾತನನಾದ ಸಂಕರ್ಷಣನೇ, ನೀವಿಬ್ಬರು ಪ್ರಕೃತಿ ಪುರುಷ ಸ್ವರೂಪರೆಂದು, ಸಾಕ್ಷಾತ್ ಈಶ್ವರರೆಂದು ನಾನು ತಿಳಿದಿರುತ್ತೇನೆ. ಯತ್ರ ಏನ ಯತೋ ಯಸ್ಯ ಯಸ್ಮೈ ಯದ್ಯಥಾಥದ ಯದಾ ಸ್ಯಾದಿದಂ ಭಗವಾನ್ ಸಾಕ್ಷಾತ್ ಪ್ರಧಾನ ಪುರುಷೇಶ್ವರ. ಈ ಜಗತ್ತು ಯಾವಾಗಲೇ ಬಂದಿರಲಿ, ಹೇಗೆ ಬಂದಿರಲಿ, ನಿನ್ನಲ್ಲಿಯೇ ಅದು ಸೃಷ್ಟಿಯಾದದ್ದು, ನಿನ್ನಿಂದಲೇ ಸೃಷ್ಟಿಯಾದದ್ದು, ನಿನ್ನ ದೆಸೆಯಿಂದಲೇ ಇದು ಹೊರಬಂದದ್ದು. ಇದು ನಿನಗಾಗಿಯೇ ಸೃಷ್ಟಿಯಾಗಿದೆ, ನಿನ್ನ ಸಂಬಂಧದಿಂದಲೇ ಇದರ ಸೃಷ್ಟಿಯಾಗಿದೆ. ಅಧಿಕರಣ ಅಂದರೆ ಆಧಾರ, ಪ್ರಯೋಜ್ಯಕರ್ತೃ, ಕರಣ ಕಾರಣ, ಉಪಾದಾನ, ಸಂಬಂಧ, ಉದ್ದೇಶ, ಕರ್ಮ, ಪ್ರಯೋಜ್ಯಕರ್ತೃ ಇವೆಲ್ಲವೂ ಜಗತ್ತಿನ ಪ್ರಕಾರ, ಕಾಲ ಮುಂತಾದವು, ಅದರ ಆಗುಹೋಗುಗಳು ಎಲ್ಲವೂ ಪ್ರಧಾನ ಪುರುಷೇಶ್ವರನಾದ ನೀನೇ ಆಗಿರುವೆ. ಏತನ್ನಾನಾ ವಿಧಂ ವಿಶ್ವಮಾತ್ಮ ಸೃಷ್ಟ ಮಧೋಕ್ಷಜ ಆತ್ಮನಾನು ಪ್ರವಿಶ್ಯಾತ್ಮನ್ ಪ್ರಾಣೋ ಜೀವೋ ಬಿಭರ್ಷ್ಯಜಃ. ಇಂದ್ರಿಯಾತೀತನೇ, ಜನ್ಮ ಸ್ಥಿತಿಯೇ ಮೊದಲಾದ ಭಾವವಿಕಾರಗಳಿಂದ ರಹಿತನಾಗಿರತಕ್ಕ ಪರಮಾತ್ಮನೇ, ಈ ಚಿತ್ರ ವಿಚಿತ್ರವಾದ ಜಗತ್ತನ್ನು ನೀನೇ ನಿರ್ಮಾಣ ಮಾಡಿರುವೆ. ಹಾಗೆ ಸೃಷ್ಟಿಸಿರುವ ಜಗತ್ತಿನಲ್ಲಿ ನೀನೇ ಆತ್ಮಸ್ವರೂಪದಿಂದ ಅನುಪ್ರವೇಶ ಮಾಡಿರುವೆ. ನೀನು ಪ್ರಾಣಶಕ್ತಿಯ ಮೂಲಕವಾಗಿಯೂ ಜ್ಞಾನಶಕ್ತಿಯ ಮೂಲಕವಾಗಿಯೂ ಈ ಜಗತ್ತಿನ ಪಾಲನೆ ಪೋಷಣೆಗಳನ್ನು ಮಾಡುತ್ತಿರುವೆ. ಪ್ರಾಣಾದೀನಾಂ ವಿಶ್ವಸೃಜಾಂ ಶಕ್ತಯೋ ಯಾಸ್ ಪರಸ್ಯತಾಹ ಪಾರತಂತ್ರ್ಯಾದ್ಯೈ ಸಾದೃಶ್ಯಾತ್ ದ್ವಯೋಶ್ಚೇಷ್ಟೈವ ಚೇಷ್ಟತಾಂ. ಕ್ರಿಯಾಶಕ್ತಿ ಪ್ರಧಾನವಾದ ಪ್ರಾಣವೇ ಮೊದಲಾದವುಗಳಿಗೆ ಜಗತ್ತಿನ ವಸ್ತುಗಳನ್ನು ಸೃಷ್ಟಿಸುವ ಯಾವ ಸಾಮರ್ಥ್ಯವಿರುವುದೋ ಆ ಸಾಮರ್ಥ್ಯವು ಅವುಗಳ ಸಾಮರ್ಥ್ಯವಲ್ಲ. ಆ ಸಾಮರ್ಥ್ಯವು ನಿನ್ನದೇ ಆಗಿದ್ದು ಅವುಗಳಲ್ಲಿ ಇರುವಂತೆ ಭಾಸವಾಗುತ್ತದೆ. ಲಕ್ಷ್ಯವನ್ನು ಭೇದಿಸುವ ಸಾಮರ್ಥ್ಯವು ಬಾಣವನ್ನು ಪ್ರಯೋಗಿಸುವ ಯೋಧನದೇ ಹೊರತು ಬಾಣದಲ್ಲ. ಆದರೆ ಬಾಣವೇ ಸ್ವಸಾಮರ್ಥ್ಯದಿಂದ ಲಕ್ಷ್ಯವನ್ನು ಭೇದಿಸಿದಂತೆ ಭಾಸವಾಗುತ್ತದೆ. ನಿನಗೆ ಸಮಾನವಾದ ಚೇತನವು ಯಾವುದೂ ಇಲ್ಲ. ನಿನ್ನನ್ನು ಬಿಟ್ಟು ಉಳಿದೆಲ್ಲವೂ ಅಚೇತನಗಳೇ ಆಗಿವೆ. ನಿನ್ನ ಅನುಪ್ರವೇಶದಿಂದಾಗಿ ಅಚೇತನವಾದ ವಸ್ತುಗಳು ನಿನಗೆ ಸಮಾನವಾಗಿರುವಂತೆ ಕಾಣುತ್ತವೆ. ನಿನ್ನಂತೆ ಅವು ಸ್ವತಂತ್ರವಾದವುಗಳಲ್ಲ. ಚೇಷ್ಟಾಶೀಲವಾದ ಪ್ರಾಣಗಳಲ್ಲಿ ಕೇವಲ ಚೇಷ್ಟೆ ಇರುವುದೇ ಹೊರತು ಅವುಗಳಲ್ಲಿ ಯಾವ ಶಕ್ತಿಯೂ ಇಲ್ಲ. ಗಾಳಿಯು ಬೀಸಿದಾಗ ಗಿಡ ಮರ ಬಳ್ಳಿಗಳು ಅಲ್ಲಾಡುವಂತೆ ನಿನ್ನ ಅನುಪ್ರವೇಶವಾದಾಗ ಪ್ರಾಣವೇ ಮೊದಲಾದವುಗಳು ಚೇಷ್ಟೆ ಮಾಡುತ್ತವೆ. ಕಾಂತಿಸ್ತೇಜ ಪ್ರಭಾಸತ್ತ ಚಂದ್ರಾರ್ಘ್ಯ ಕರ್ಕ್ಷ ವಿದ್ಯುತಾಂ ಯತ್ ಸ್ಥೈರ್ಯಂ ಭೂಭೃತಾಂ ಭೂಮೇರ್ ವೃತ್ತಿಗಂಧೋರ್ ತಥೋ ಭವಾಂ. ಪ್ರಭುವೆ, ಚಂದ್ರನ ಕಾಂತಿ, ಅಗ್ನಿಯ ತೇಜಸ್ಸು, ಸೂರ್ಯನ ಪ್ರಭೆ, ನಕ್ಷತ್ರ ಮಿಂಚುಗಳಲ್ಲಿರುವ ಮಿನುಗುವಿಕೆ, ಪರ್ವತದ ಸ್ಥಿರತೆ, ಭೂಮಿಯ ಧರಿಸುವಿಕೆ ಮತ್ತು ಗಂಧ ಇವೆಲ್ಲವೂ ವಾಸ್ತವವಾಗಿ ನಿನ್ನ ಶಕ್ತಿಗಳೇ ಆಗಿವೆ.
ತರ್ಪಣಂ ಪ್ರಾಣನಮಪಾಂ ದೇವತ್ವಾಂ ತಾಶ್ಚ ತದ್ರಸಃ ಓಜಸ್ಸಹೋ ಬಲಂ ಚೇಷ್ಟ ಗತಿರ್ವಾಯೋಸ್ತವೇಶ್ವರ. ದೇವನೇ, ನೀರಿನಲ್ಲಿ ಪಾನ ಮಾಡಿದವರನ್ನು ತೃಪ್ತಿಗೊಳಿಸುವ, ಜೀವನಕ್ಕೆ ಆಧಾರಭೂತವಾದ ಮತ್ತು ಶುದ್ಧಿಗೊಳಿಸುವ ಯಾವ ಗುಣಗಳಿವೆಯೋ ಆ ಗುಣಗಳೆಲ್ಲವೂ ನಿನ್ನ ವಿಭಿನ್ನ ಸ್ವರೂಪಗಳೇ ಆಗಿವೆ. ಜಲ ಮತ್ತು ಅದರ ರಸವೂ ಕೂಡ ನೀನೇ ಆಗಿರುವೆ. ವಾಯುವಿನಲ್ಲಿರುವ ಇಂದ್ರಿಯ ಶಕ್ತಿ, ಅಂತಃಕರಣ ಶಕ್ತಿ, ಶರೀರ ಶಕ್ತಿ, ಚೇಷ್ಟೆ, ಗಮನ ಶಕ್ತಿ, ಈ ಶಕ್ತಿಗಳೆಲ್ಲವೂ ನಿನ್ನವುಗಳೇ ಆಗಿವೆ. ದಿಶಾಂ ತ್ವಮವಕಾಶೋಸಿ ದಿಶಃಖಂ ಸ್ಫೋಟ ಆಶ್ರಯ ನಾದೋ ವರ್ಣಸ್ತ್ವಮೋಂಕಾರ ಆಕೃತೀನಾಂ ಪೃಥಕ್ಕೃತಿ. ದಿಕ್ಕುಗಳಲ್ಲಿರುವ ಅವಕಾಶವು ನೀನೇ ಆಗಿರುವೆ. ದಿಕ್ಕುಗಳು, ಆಕಾಶ, ಅದಕ್ಕೆ ಆಶ್ರಯಭೂತವಾದ ಸ್ಫೋಟ, ಸದಾ ವಾಕ್ಕು ಎಲ್ಲವೂ ನೀನೇ ಆಗಿರುವೆ. ಪಶ್ಯಂತಿ ವಾಕ್ ಅಂದರೆ ಮತ್ತು ಓಂಕಾರ, ಮಧ್ಯಮ ವಾಕ್ ಅರ್ಥವನ್ನು ಪೃಥಕ್ಕರಿಸಿ ಬೋಧಿಸುವ ವರ್ಣಾತ್ಮಕ ವೈಖರಿ ವಾಕ್ ಇವೆಲ್ಲವೂ ನೀನೇ ಆಗಿರುವೆ. ಇಂದ್ರಿಯಂ ತ್ವಿಂದ್ರಿಯಾಣಾತ್ವಂ ದೇವಾಶ್ಚ ತ್ವದನುಗ್ರಹ ಅವಬೋಧೋ ಭವಾನ್ ಬುದ್ಧೇರ್ ಜೀವಸ್ಯಾನು ಸ್ಮೃತಿ ಸ್ಮೃತಿ ಸತೀಹಿ. ಇಂದ್ರಿಯಗಳು, ಇಂದ್ರಿಯಗಳಿಗೆ ಸಂಬಂಧಿಸಿದ ವಿಷಯಗಳು ಮತ್ತು ಇಂದ್ರಿಯಗಳ ಅಧಿದೇವತೆಗಳು, ಆ ದೇವತೆಗಳ ಅಧಿಷ್ಠಾನ ಶಕ್ತಿಯು ಎಲ್ಲವೂ ನೀನೇ ಆಗಿರುವೆ. ಬುದ್ಧಿಯ ನಿಶ್ಚಯಾತ್ಮಕ ಶಕ್ತಿಯು ಮತ್ತು ಜೀವನ ವಿಶುದ್ಧ ಸ್ಮೃತಿ ಶಕ್ತಿಯು ನೀನೇ ಆಗಿರುವೆ. ಭೂತಾನಾಮಸಿ ಭೂತಾನಾರಿಂದ್ರಿಯಾಣಾಂಚ ತೈಜಸಃ ವೈಕಾರಿಕೋ ವಿಕಲ್ಪಾನಾಂ ಪ್ರಧಾನ ಮನುಷಾಯನಾಂ. ಪೃಥಿವ್ಯಾದಿ ಮಹಾಭೂತಗಳಿಗೆ ಕಾರಣವಾದ ತಾಮಸಾಹಂಕಾರವು, ಕಿವಿಯ ಮೊದಲಾದ ಇಂದ್ರಿಯಗಳಿಗೆ ಕಾರಣವಾದ ರಾಜಸಾಹಂಕಾರವು, ಆದಿದೈವ, ಅಧ್ಯಾತ್ಮ, ಆದಿಭೂತ ಎಂಬ ಭೇದದಿಂದ ಕಲ್ಪಿತವಾದ ದೇವತೆಗಳಿಗೆ ಕಾರಣವಾದ ಸಾತ್ವಿಕಾಹಂಕಾರವು, ವಿದ್ಯೆಯಲ್ಲಿ ಅಡಗಿರುವ ಜನರಿಗೆ ಕಾರಣವಾದ ಪ್ರಧಾನವು ಅಂದರೆ ಮೂಲ ಪ್ರಕೃತಿಯು ನೀನೇ ಆಗಿರುವೆ. ನಶ್ವರೇಶ್ವಿಹ ಭಾವೇಶು ತದಸಿ ತ್ವಮನಶ್ವರಂ ಯಥಾ ದ್ರವ್ಯ ವಿಕಾರೇಶು ದ್ರವ್ಯ ಮಾತ್ರಂ ನಿರೂಪಿತಂ. ಚಿನ್ನದ ಸರ, ಬಳೆ, ಗಡಿಗೆ ಮುಂತಾದವುಗಳು ಚಿನ್ನದ ಮತ್ತು ಮಣ್ಣಿನ ವಿಕಾರಗಳು. ಈ ವಿಕಾರಗಳು ನಶ್ವರವಾದವುಗಳು. ಅವುಗಳನ್ನು ಕರಗಿಸಿಬಿಟ್ಟರೆ ಪುನಃ ಚಿನ್ನ, ಮಣ್ಣುಗಳೇ ಉಳಿಯುತ್ತವೆ. ಅಂತೆಯೇ ನಾಶವಾಗುವ ಪದಾರ್ಥಗಳಲ್ಲಿ ನಾಶವಿಲ್ಲದೆ ಯಾವುದು ಉಳಿದುಕೊಂಡಿರುವುದೋ ಅಂತಹ ಪಾರಮಾರ್ಥಿಕವಾದ ಸತ್ತ ಸ್ವರೂಪನು ನೀನೇ ಆಗಿರುವೆ. ಸತ್ವಂ ರಜಸ್ತಮ ಇತಿ ಗುಣಾಸ್ತದ್ವೃತ್ತಯಶ್ಚಯಾಹ ತ್ವಯ್ಯದ್ದ ಬ್ರಹ್ಮಣಿ ಪರೇ ಕಲ್ಪಿತ ಯೋಗಮಾಯೆಯ. ಪ್ರಭುವೆ, ಸತ್ವ ರಜಸ್ತಮೋ ಗುಣಗಳು ಮತ್ತು ಅವುಗಳ ಪರಿಣಾಮಗಳು ಪರಬ್ರಹ್ಮ ಪರಮಾತ್ಮನಾದ ನಿನ್ನ ಯೋಗಮಾಯೆಯ ಮೂಲಕವಾಗಿಯೇ ಕಲ್ಪಿತವಾಗಿವೆ. ತಸ್ಮಾನ್ನ ಸಂತ್ಯಮಿ ಭಾವ ಯರ್ಹಿ ತ್ವಯ ವಿಕಲ್ಪಿತಾಃ ತ್ವಂ ಚಾಮೀಷು ವಿಕಾರೇಷು ಹೆನ್ಯದ ವ್ಯಾವಹಾರಿಕಃ. ನಿರ್ವಿಕಾರನಾದ ನಿನ್ನಲ್ಲಿ ಕಲ್ಪಿತವಾದಾಗ ಮತ್ತು ಈ ವಿಕಾರಗಳಲ್ಲಿ ನೀನು ಅನುಪ್ರವೇಶ ಮಾಡಿದಾಗ ಈ ವಿಕಾರಗಳು ಸತ್ಯವಾಗಿರುವಂತೆಯೇ ತೋರುತ್ತವೆ. ವಾಸ್ತವವಾಗಿ ಜಗದ್ವಿಕಾರಗಳು ಸತ್ಯವಲ್ಲ. ಪರಮ ಕಾರಣನಾದ ನೀನು ಅವುಗಳಲ್ಲಿ ಅನುಗತನಾಗಿರುವವರೆಗೆ ಅವು ವ್ಯಾವಹಾರಿಕ ಸತ್ಯವಾಗಿ ತೋರುವವು. ವ್ಯವಹಾರವು ಅಡಗಿದ ಕೂಡಲೇ ವ್ಯವಹಾರಕ್ಕೊಳಪಡದ ನೀನು ಮಾತ್ರ ಉಳಿಯುವೆ. ನೀನಿಲ್ಲದೆ ಪ್ರಪಂಚವಿಲ್ಲ, ಪ್ರಪಂಚವಿಲ್ಲದೆ ಪರಬ್ರಹ್ಮ ಸ್ವರೂಪದಿಂದ ನೀನಿರುವೆ. ಗುಣಪ್ರವಾಹ ಏತಸ್ಮಿನ್ ಬುಧಾಸ್ತ್ವಖಿಲಾತ್ಮನಃ ಗತಿಂ ಸೂಕ್ಷ್ಮ್ಯಾವಬೋಧೇನ ಸಂಸರಂತೀಹ ಕರ್ಮಭಿಃ. ಈ ಜಗತ್ತು ಸತ್ವ, ರಜಸ್ಸು ಮತ್ತು ತಮಸ್ಸುಗಳೆಂಬ ಗುಣಗಳ ಪ್ರವಾಹದಿಂದ ತುಂಬಿ ಹೋಗಿದೆ. ದೇಹ, ಇಂದ್ರಿಯ, ಅಂತಃಕರಣ, ಸುಖ, ದುಃಖ, ರಾಗ, ಲೋಭಾದಿಗಳೇ ಈ ಮೂರು ಗುಣಗಳ ಕಾರ್ಯವಾಗಿದೆ. ಅಜ್ಞಾನಿಯಾದ ಯಾವನು ನಿನ್ನ ಸರ್ವಾತ್ಮಕವಾದ ಸೂಕ್ಷ್ಮ ಸ್ವರೂಪವನ್ನು ತಿಳಿಯುವುದಿಲ್ಲವೋ ಅಂತಹವನು ದೇಹಾಭಿಮಾನ ರೂಪವಾದ ಅಜ್ಞಾನದ ಕಾರಣದಿಂದ ನಾನಾ ಪ್ರಕಾರವಾದ ಕರ್ಮಗಳಲ್ಲಿ ತೊಡಗಿ ಹುಟ್ಟು ಸಾವುಗಳೆಂಬ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡು ನರಳುತ್ತಿರುತ್ತಾನೆ. ಯದೃಚ್ಛಯಾ ನೃತಾಂ ಪ್ರಾಪ್ಯ ಸುಕಲ್ಪಾಮಿಹ ದುರ್ಲಭಾಂ ಸ್ವಾರ್ಥೇ ಪ್ರಮತ್ತಸ್ಯ ವಯೋ ಗತಂ ತನ್ಮಾಯೇಶ್ವರ. ಪರಮೇಶ್ವರನೇ, ನನ್ನ ಶುಭ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಅಥವಾ ನಿನ್ನ ಇಚ್ಛೆಗೆ ಅನುಸಾರವಾಗಿ ಇಂದ್ರಿಯ ಸಾಮರ್ಥ್ಯದಿಂದ ಯುಕ್ತವಾದ ಅತ್ಯಂತ ದುರ್ಲಭವಾದ ಮನುಷ್ಯ ಶರೀರವನ್ನೇನೋ ಪಡೆದುಕೊಂಡಿರುತ್ತೇನೆ.
ಆದರೆ ನಿನ್ನ ಮಾಯೆಗೆ ಒಳಗಾಗಿ ಸಾರ್ಥಕ ಸಾಧನೆಯಲ್ಲಿ ಪ್ರಮತ್ತವಾಗಿರುವ ನನ್ನ ಆಯುಷ್ಯವೂ ಕೂಡ ವ್ಯರ್ಥವಾಗಿ ಕಳೆದು ಹೋಗುತ್ತಿದೆ. ಅಸಾವಹಂ ಮಮೈವೈತೆ ದೇಹೇ ಚಾಸ್ಯನ್ವಯಾದಿಷು ಸ್ನೇಹ ಪಾಶೈರ್ನಿಬಧ್ನಾತಿ ಭವಾನ್ ಸರ್ವಮಿದಂ ಜಗತ್. ಈ ಶರೀರವು ನನ್ನದೂ ಎಂದು ದೇಹದಲ್ಲಿಯೂ ಮತ್ತು ಇವರು ನಮ್ಮವರೂ ಎಂದು ದೇಹಾನುಬಂಧಿಗಳಾದ ಪತ್ನಿ ಪುತ್ರರಲ್ಲಿಯೂ ಅಹಂಕಾರ ಮಮಕಾರಗಳನ್ನು ಕಲ್ಪಿಸಿ ಈ ಅಖಂಡವಾದ ಜಗತ್ತನ್ನೇ ನೀನು ಸ್ನೇಹಪಾಶದಿಂದ ಬಂಧಿಸಿಬಿಟ್ಟಿರುವೆ. ಯುವಾಂ ನನಃ ಸುತೌ ಸಾಕ್ಷಾತ್ ಪ್ರಧಾನ ಪುರುಷೇಶ್ವರೌ ಭೂಭಾರ ಕ್ಷತ್ರ ಕ್ಷಪಣ ಅವತೀರ್ಣೌ ತಥಾತ್ಮಃ. ನೀವಿಬ್ಬರು ನನ್ನ ಮಕ್ಕಳಲ್ಲವೆಂಬುದನ್ನು ನಾನು ತಿಳಿದಿರುತ್ತೇನೆ. ಪ್ರಕೃತಿಗೂ ಜೀವಕೋಟಿಗೂ ಸಾಕ್ಷಾತ್ ಈಶ್ವರರಾಗಿರುವಿರಿ. ಭೂಭಾರಭೂತರಾದ ಕ್ಷತ್ರಿಯರನ್ನು ವಿನಾಶ ಮಾಡುವ ಸಲುವಾಗಿಯೇ ನೀವು ಈ ಭುವಿಯಲ್ಲಿ ಅವತರಿಸಿರುವಿರಿ. ಕೃಷ್ಣ, ನೀನೇ ಈ ವಿಷಯವನ್ನು ನನಗೆ ಹೇಳಿರುವೆ. ತತ್ತೇ ಗತೋ ಸ್ಮರಣ ಮಧ್ಯ ಪದಾರವಿಂದ ಮಾಪನ್ನ ಸಂಸ್ಕೃತಿ ಭಯಾಪಹಮಾರ್ಥ ಬಂಧು ಏತಾವತಾಲ ಮಲಮಿಂದ್ರಿಯ ಲಾಲಸೇನ ಮರ್ತ್ಯಾತ್ಮ ಧೃಕ್ ತ್ವಯಿ ಪರೇ ಯದಪತ್ಯ ಬುದ್ಧಿ. ಹೇ ದೀನಬಂಧುವೆ, ಶರಣಾಗತ ವತ್ಸಲನೆ, ಶರಣಾಗತನ ಸಂಸಾರ ಭಯವನ್ನು ನೀಗುವ ನಿನ್ನ ದಿವ್ಯವಾದ ಚರಣಾರವಿಂದಗಳಲ್ಲಿ ಶರಣಾಗತನಾಗುತ್ತೇನೆ. ನನಗಿನ್ನು ಈ ಪ್ರಾಪಂಚಿಕ ವಿಷಯಗಳಲ್ಲಿ ಭೋಗ ಲಾಲಸೆಯನ್ನು ಸಾಕು ಮಾಡು. ನಶ್ವರವಾದ ಈ ಶರೀರವನ್ನೇ ನಾನೆಂದು ಭಾವಿಸಿ ದೇಹಾತ್ಮ ಬುದ್ಧಿಯನ್ನು ಹೊಂದಿ ಸರ್ವೇಶ್ವರನಾದ ನಿನ್ನನ್ನು ನನ್ನ ಮಗನೆಂದೇ ಭಾವಿಸಿಕೊಂಡು ಬಿಟ್ಟೆನು. ಸೂತಿ ಗೃಹೇ ನನು ಜಗಾದ ಭವಾನಜೋ ನೌ ಸಂಜಗ್ನ ಇತ್ಯನುಯುಗಂ ನಿಜ ಧರ್ಮ ಗುಪ್ತೈ ನಾನಾ ತನನೂರ್ ಗಗನವದ್ವಿಧಜ್ಜ ಹಾಸಿ ಕೋವೇದ ಭೂಮ್ನ ಉರುಗಾಯ ವಿಭೂತಿ ಮಾಯಂ. ಶ್ರೀಹರಿಯೇ, ಹುಟ್ಟು ಸಾವುಗಳಿಲ್ಲದ ನೀನು ನಿನ್ನ ಧರ್ಮವನ್ನು ಪರಿಪಾಲಿಸುವುದಕ್ಕಾಗಿ ಪ್ರತಿ ಯುಗದಲ್ಲಿಯೂ ನಿಮ್ಮಿಬ್ಬರಿಗೂ ಮಗನಾಗಿ ಹುಟ್ಟುವೆನು ಎಂದು ನೀನು ಹುಟ್ಟಿದೊಡನೆಗೆ ಪ್ರಸವ ಗ್ರಹದಲ್ಲಿ ನಮ್ಮಿಬ್ಬರಿಗೂ ಹೇಳಿದೆಯಲ್ಲವೇ? ಆಕಾಶದಂತೆ ನಿರ್ಲಿಪ್ತನಾಗಿರುವ ನೀನು ನಾನಾ ಅವತಾರಗಳನ್ನು ಧರಿಸುವೆ ಮತ್ತು ಪರಿತ್ಯಜಿಸುವೆ. ವ್ಯಾಪಕವಾದ ನಿನ್ನ ಲೀಲೆಯ ಈ ಐಶ್ವರ್ಯಗಳನ್ನು ಯಾರು ತಾನೇ ತಿಳಿದಿರುತ್ತಾರೆ? ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ವಸುದೇವನ ಈ ಮಾತುಗಳನ್ನು ಕೇಳಿ ಯದುಕುಲ ತಿಲಕನಾದ ಭಕ್ತವತ್ಸಲನಾದ ಭಗವಾನ್ ಶ್ರೀಕೃಷ್ಣನು ವಿನಯದಿಂದ ತಲೆ ತಗ್ಗಿಸಿಕೊಂಡು ನಸುನಗುತ್ತಾ ಸುಮಧುರವಾದ ಮಾತಿನಿಂದ ಹೇಳಿದನು, ತಂದೆಯೇ, ನಾವು ನಿನ್ನ ಮಕ್ಕಳೇ ಆಗಿದ್ದೇವೆ. ನಮ್ಮನ್ನು ಕುರಿತೇ ನೀನು ಈ ತತ್ವಜ್ಞಾನದ ಉಪದೇಶವನ್ನು ಮಾಡಿರುವೆ. ನೀನು ಹೇಳಿರುವ ಒಂದೊಂದು ಮಾತು ಕೂಡ ಯುಕ್ತಿಯುಕ್ತವಾಗಿರುವುದೆಂದೇ ನಾವು ಭಾವಿಸಿದ್ದೇವೆ. ಅಹಂ ಯೂಯಮಸಾವಾರ್ಯ ಇಮೇ ಚ ದ್ವಾರಕೌಕಸಃ ಸರ್ವೇಪ್ಯೇವ ಯದುಶ್ರೇಷ್ಠ ವಿಮೃಶ್ಯ ಸಚರಾಚರಂ. ಯದುಶ್ರೇಷ್ಠನೇ, ನಾನು, ನೀವು, ನಮ್ಮ ಅಣ್ಣನಾದ ಈ ಬಲರಾಮ, ದ್ವಾರಕಾಪಟ್ಟಣದ ಈ ಪ್ರಜೆಗಳು, ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ಸಮಸ್ತವು ಬ್ರಹ್ಮವಸ್ತುವೆಂದೇ ವಿಮರ್ಶಿಸಿ ತಿಳಿಯಬೇಕು. ಆತ್ಮ ಹೇಕ ಸ್ವಯಂ ಜ್ಯೋತಿರ್ನಿತ್ಯೋನ್ಯೋ ನಿರ್ಗುಣೋ ಗುಣೈಃ ಆತ್ಮಸೃಷ್ಟೈಸ್ತತ್ಕೃತೇಷು ಭೂತೇಷು ಬಹುಧೇಯತೆ. ಅದ್ವಿತೀಯನು, ಸ್ವಯಂ ಜ್ಯೋತಿಯೂ ಆಗಿರುವ ಆತ್ಮನೊಬ್ಬನೇ ಇರತಕ್ಕವನು. ತನ್ನಿಂದಲೇ ಸೃಷ್ಟಿಸಲ್ಪಟ್ಟ ಸತ್ವಾದಿ ಗುಣಗಳಿಂದ ಪಂಚಭೂತಾತ್ಮಕ ಶರೀರಗಳಲ್ಲಿ ಜೀವರೂಪದಿಂದ ಅನುಪ್ರವೇಶ ಮಾಡಿ ಒಬ್ಬನೇ ಆಗಿದ್ದರು ಅನೇಕರಂತೆಯೂ, ಸ್ವಯಂ ಪ್ರಕಾಶನಾದರೂ ದುರ್ದರ್ಶನನಾದರೂ ನೋಡಬಹುದಾದವನಂತೆಯೂ, ಶಾಶ್ವತನಾದರೂ ಅನಿತ್ಯನಂತೆಯೂ, ವಿಲಕ್ಷಣನಾದರೂ ವಿಲಕ್ಷಣನಲ್ಲದವನಂತೆಯೂ, ನಿರ್ಗುಣನಾದರೂ ಸಗುಣನಂತೆಯೂ ಹಲವು ಬಗೆಯಾಗಿ ಕಾಣಿಸಿಕೊಳ್ಳುತ್ತಾನೆ. ಕಂವಾಯುರ್ಜ್ಯೋತಿರಾಪೋ ಭೂಸ್ತತ್ಕೃತೇಷು ಯಥಾಶಯಂ ಅವಿಸ್ತಿರೋಲ್ಪ ಭೂರ್ಯೇಕೋ ನಾನಾತ್ವಂ ಯಾತ್ಯಸಾವಪಿ. ಪಂಚಮಹಾಭೂತಗಳಾದ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿಗಳು ಅವುಗಳ ವಿಕಾರಗಳೇ ಆದ ಘಟ ಪಟಾದಿ ವಸ್ತುಗಳಲ್ಲಿ ಉಪಾಧಿಗೆ ಅನುಸಾರವಾಗಿ ಆವಿರ್ಭವಿಸುತ್ತವೆ, ಪುನಃ ಮರೆಯಾಗುತ್ತವೆ. ದೊಡ್ಡದಾಗಿ ಕಾಣುತ್ತವೆ, ಚಿಕ್ಕದಾಗಿಯೂ ಕಾಣುತ್ತವೆ, ಆದರೆ ವಾಸ್ತವವಾಗಿ ಅವೆಲ್ಲವೂ ಒಂದೇ ಆಗಿರುತ್ತವೆ. ನೀರನ್ನು ಸಾವಿರಾರು ತಂಬಿಗೆಗಳಲ್ಲಿ ತುಂಬಿಡಬಹುದು, ಅದಕ್ಕೆ ಸಾವಿರಾರು ತಂಬಿಗೆಯ ನೀರು ಎಂಬ ಹೆಸರು ಬರುತ್ತದೆ. ಅದೆಲ್ಲವನ್ನು ಒಂದು ಕಡಾಯಿಗೆ ಬಗ್ಗಿಸಿಬಿಟ್ಟರೆ ಅದೆಲ್ಲವೂ ಒಂದೇ ಆಗುತ್ತದೆ. ಒಂದು ದೀಪದಿಂದ ಸಾವಿರಾರು ದೀಪಗಳು ಹೊತ್ತಿಕೊಳ್ಳುತ್ತವೆ, ಕಡೆಗೆ ಮಹಾಜ್ಯೋತಿಯಲ್ಲೇ ಎಲ್ಲವೂ ಐಕ್ಯವಾಗಿ ಹೋಗುತ್ತವೆ. ಒಂದೇ ಎಂಬುದು ಸಿದ್ಧಾಂತ,
ನಾನಾತ್ವ ಎಂಬುದು ಕಲ್ಪನೆ. ಹಾಗೆಯೇ ಏಕಮೇವ ದ್ವಿತೀಯನಾದ ಆತ್ಮನು ಚರಾಚರ ಪ್ರಾಣಿಗಳಲ್ಲಿ ಅನುಪ್ರವೇಶ ಮಾಡಿ ಬಹುರೂಪನಾಗಿರುವಂತೆ ಕಾಣಿಸಿಕೊಳ್ಳುತ್ತಾನೆ. ಆದರೆ ಅವನು ಒಬ್ಬನೇ ಆಗಿದ್ದಾನೆ. ಈ ದೃಷ್ಟಿಯಿಂದ ನಾನೇ ಎಲ್ಲವೂ ಆಗಿದ್ದೇನೆ ಎಂಬ ನಿನ್ನ ಮಾತು ಸಮುಚಿತವಾಗಿಯೇ ಇವೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಭಗವಾನ್ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಕೇಳಿ ವಸುದೇವನಿಗೆ ನಾನಾತ್ವ ಬುದ್ಧಿಯು ಹೊರಟು ಹೋಯಿತು. ಬ್ರಹ್ಮಾನಂದದಲ್ಲಿ ಮುಳುಗಿ ಹೋದನು. ಮಾತು ನಿಂತು ಹೋಯಿತು. ಮನಸ್ಸು ನಿರ್ವಿಷಯವಾಯಿತು. ಕುರುಶ್ರೇಷ್ಠನೇ, ಆ ಸಮಯದಲ್ಲಿ ಸಮಸ್ತ ದೇವತಾ ಸ್ವರೂಪಳಾದ ದೇವಕಿಯು ಅಲ್ಲಿಯೇ ಕುಳಿತಿದ್ದಳು. ಅವಳು ಬಹಳ ಹಿಂದೆಯೇ ತನ್ನ ಮಕ್ಕಳಾದ ಶ್ರೀಕೃಷ್ಣ ಬಲರಾಮರು ಗುರುಪುತ್ರನನ್ನು ಯಮಲೋಕದಿಂದ ಕರೆದು ತಂದರೆಂಬ ವಾರ್ತೆಯನ್ನು ಕೇಳಿ ಅಚ್ಚರಿಗೊಂಡಿದ್ದಳು. ಆ ಸಮಯದಲ್ಲಿ ಅವಳಿಗೆ ಕಂಸನಿಂದ ಕೊಲ್ಲಲ್ಪಟ್ಟಿದ್ದ ತನ್ನ 6 ಹಸುಳೆಗಳ ಸ್ಮರಣೆಯುಂಟಾಯಿತು. ಒಡನೆಯೇ ಮನಸ್ಸು ಕಳವಳಗೊಂಡಿತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಕರುಣಾಜನಕವಾದ ಮಾತುಗಳಿಂದ ಆಕೆಯು ಶ್ರೀಕೃಷ್ಣ ಬಲರಾಮರನ್ನು ಸಂಬೋಧಿಸಿ ಹೇಳಿದಳು, ರಾಮ ರಾಮ ಪ್ರಮೇಯಾತ್ಮನ್ ಕೃಷ್ಣ ಯೋಗೇಶ್ವರೇಶ್ವರ ವೇದಾಹಂ ವಾಂ ವಿಶ್ವಸೃಜಾಂ ಈಶ್ವರಾವಾದಿ ಪೌರುಷೌ. ಅಪ್ರಮೇಯಾತ್ಮನಾದ ಲೋಕಾಭಿರಾಮನಾದ ಬಲರಾಮನೇ, ಯೋಗೇಶ್ವರರಿಗೂ ಈಶ್ವರನಾದ ಶ್ರೀಕೃಷ್ಣನೇ, ನೀವಿಬ್ಬರು ಪ್ರಜಾಪತಿಗಳಿಗೂ ಈಶ್ವರರಾದ ಆದಿಪುರುಷರು ಎಂಬುದನ್ನು ನಾನು ತಿಳಿದಿರುತ್ತೇನೆ. ಕಾಲವಿಧ್ವಸ್ತ ಸತ್ವಾನಾಂ ರಾಜ್ಞಾಮುಚ್ಛಾಸ್ತ್ರವರ್ತಿನಾಂ ಭೂಮೇರ್ಭಾರಾಯಮಾಣಾನಾಂ ಅವತೀರ್ಣೌ ಕಿಲಾದ್ಯಮೇ. ಕಾಲದ ಮಹಿಮೆಯಿಂದ ವಿಧ್ವಸ್ತವಾದ ಸತ್ವಗುಣವುಳ್ಳ, ಅಂದರೆ ಸತ್ವಗುಣದಿಂದ ಹೀನರಾದ ರಾಜಸ ತಾಮಸಿಗಳಾದ ಈ ಕಾರಣದಿಂದಲೇ, ಅಂದರೆ ಕಾಲದ ಮಹಿಮೆಯಿಂದ ವಿಧ್ವಸ್ತವಾದ ಸತ್ವಗುಣವುಳ್ಳ ಕಾರಣದಿಂದಲೇ ಶಾಸ್ತ್ರೀಯ ನಿರ್ದೇಶಗಳನ್ನು ಉಲ್ಲಂಘಿಸುತ್ತಿರುವ ಸ್ವೇಚ್ಛಾಚಾರಿಗಳಾದ ಭೂಮಿಗೆ ಭಾರವಾಗಿ ಪರಿಣಮಿಸಿರುವ ರಾಜರನ್ನು ಸಂಹರಿಸುವ ಸಲುವಾಗಿಯೇ ನೀವಿಬ್ಬರು ನನ್ನ ಗರ್ಭದಲ್ಲಿ ಅವತರಿಸಿರುವಿರಿ ಎಂಬ ವಿಷಯವನ್ನು ನಾನು ತಿಳಿದಿರುತ್ತೇನೆ. ಯಸ್ಯಾಂಶಾಂಶಾಂಶಭಾಗೇನ ವಿಶ್ವೋತ್ಪತ್ತಿಲಯೋದಯಾಃ ಭವಂತಿ ಕಿಲ ವಿಶ್ವಾತ್ಮಂ ಸ್ತಂ ತ್ವಾದ್ಯಾಹಂ ಗತಿಂ ಗತಾ. ವಿಶ್ವಾತ್ಮನೇ, ಶ್ರೀಕೃಷ್ಣನೇ, ನಿನ್ನ ಪುರುಷೋತ್ತಮ ರೂಪದ ಅಂಶದಿಂದ ಹುಟ್ಟಿದ ಮಾಯೆಯಿಂದ ಗುಣಗಳ ಉತ್ಪತ್ತಿಯಾಗುತ್ತದೆ. ಅವುಗಳ ಲೇಷಮಾತ್ರವಾದ ಅಂಶದಿಂದ ಜಗತ್ತಿನ ಉತ್ಪತ್ತಿ, ವಿಕಾಸ ಮತ್ತು ಲಯಗಳಾಗುತ್ತವೆ. ಹೀಗೆ ನಿನ್ನ ಅಂಶದ ಅಂಶದಿಂದಲೇ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಾಗುತ್ತವೆ. ನಿನ್ನ ಮಹಿಮೆಯು ಅಪಾರವಾದುದು, ಅಪ್ರಮೇಯವಾದುದು. ಈಗ ನಾನು ಅಂತಃಕರಣ ಪೂರ್ವಕವಾಗಿ ನಿನಗೆ ಶರಣಾಗತಲಾಗಿದ್ದೇನೆ. ನಂದಕಿಶೋರ, ನಿಮ್ಮ ಗುರುಗಳಾದ ಸಾಂದೀಪನಿಗಳ ಮಗನು ಮರಣ ಹೊಂದಿ ಬಹಳ ದಿವಸಗಳೇ ಕಳೆದು ಹೋಗಿದ್ದವು. ಅವರ ಆಜ್ಞೆಗೆ ಅನುಸಾರವಾಗಿ ಮತ್ತು ಕಾಲದ ಪ್ರೇರಣೆಯಿಂದ ನೀವಿಬ್ಬರು ಯಮರಾಜನ ಪಟ್ಟಣಕ್ಕೆ ಹೋಗಿ ಅವನ ವಶದಲ್ಲಿದ್ದ ಗುರುಪುತ್ರನನ್ನು ಕರೆತಂದು ನಿಮ್ಮ ಗುರುಗಳಿಗೆ ಗುರುದಕ್ಷಿಣೆಯ ರೂಪದಲ್ಲಿ ಸಮರ್ಪಿಸಿದಿರಿ ಎಂಬುದನ್ನು ನಾನು ಕೇಳಿದ್ದೇನೆ. ಮಹಾ ಯೋಗೇಶ್ವರರಿಗೂ ಈಶ್ವರರಾದ ನೀವು ನನಗೂ ಅಂತಹುದೇ ಕಾರ್ಯವನ್ನು ಮಾಡಿಕೊಡಬೇಕಾಗಿದೆ. ನಿಮ್ಮಿಂದ ಕರೆತರಲ್ಪಡುವ, ಕಂಸನಿಂದ ಕೊಲ್ಲಲ್ಪಟ್ಟ ನನ್ನ ಮಕ್ಕಳನ್ನು ನಾನು ನೋಡುವ ಅಪೇಕ್ಷೆಯುಳ್ಳವಳಾಗಿದ್ದೇನೆ. ಶುಕ ಮಹರ್ಷಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ದೇವಕೀ ದೇವಿಯ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಬಲರಾಮರಿಬ್ಬರು ಯೋಗಮಾಯೆಯನ್ನು ಆಶ್ರಯಿಸಿ ಸುತಲ ಲೋಕವನ್ನು ಪ್ರವೇಶಿಸಿದರು. ಜಗತ್ತಿಗೆ ಆತ್ಮಸ್ವರೂಪನಾದ, ತಮಗೂ ಇಷ್ಟದೇವತೆಯಾದ ಶ್ರೀಕೃಷ್ಣ ಪರಮಾತ್ಮನು ಬಲರಾಮನೊಡನೆ ತನ್ನ ಸುತಲ ಲೋಕಕ್ಕೆ ಬಂದುದನ್ನು ನೋಡಿದೊಡನೆಯೇ ಬಲಿಚಕ್ರವರ್ತಿಯ ಮನಸ್ಸು ಆನಂದ ಸಾಗರದಲ್ಲಿ ಮುಳುಗಿ ಹೋಯಿತು. ಒಡನೆಯೇ ಬಲಿಯು ಪರಿವಾರ ಸಮೇತನಾಗಿ ಮೇಲೆದ್ದು ನಿಂತು ಭಗವಂತನ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಮಹಾನಂದ ಭರಿತನಾಗಿದ್ದ ದೈತ್ಯರಾಜನಾದ ಬಲಿಯು ಶ್ರೀಕೃಷ್ಣ ಬಲರಾಮರನ್ನು ಶ್ರೇಷ್ಠವಾದ ಸಿಂಹಾಸನಗಳಲ್ಲಿ ಕೊಳ್ಳಿರಿಸಿದನು. ಅವರು ಸುಖಾಸೀನರಾದ ನಂತರ ಅವರಿಬ್ಬರ ದಿವ್ಯ ಪಾದಾರವಿಂದಗಳನ್ನು ತೊಳೆದು ಬ್ರಹ್ಮ ಪರ್ಯಂತವಾಗಿ ಸಮಸ್ತ ಜಗತ್ತನ್ನು ಪವಿತ್ರಗೊಳಿಸಲು ಸಮರ್ಥವಾದ ಆ ದಿವ್ಯ ಚರಣ ತೀರ್ಥವನ್ನು ಪರಿವಾರದವರ ತಲೆಗಳ ಮೇಲೂ ಚುಮುಕಿಸಿ ತಾನು ತನ್ನ ತಲೆಯಲ್ಲಿ ಭಕ್ತಿಭಾವದಿಂದ ಧರಿಸಿದನು. ಬಳಿಕ ದೈತ್ಯರಾಜನು ಶ್ರೀಕೃಷ್ಣ ಬಲರಾಮರನ್ನು ಬಹುಮೂಲ್ಯವಾದ ವಸ್ತುಗಳಿಂದಲೂ ಆಭರಣಗಳಿಂದಲೂ ಚಂದನ, ತಾಂಬೂಲ, ಧೂಪ, ದೀಪಗಳಿಂದಲೂ ಸಮಾರಾಧಿಸಿ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿ ತನ್ನದೂ ಎಂದೆನಿಸಿದ್ದ ಸಮಸ್ತ ರಾಜ್ಯ, ಸಮಸ್ತ ಪರಿವಾರ, ಬೊಕ್ಕಸ ಮತ್ತು ಶರೀರವನ್ನು ಕೂಡ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಿಸಿಬಿಟ್ಟನು. ಪರೀಕ್ಷಿತ ಮಹಾರಾಜ, ಭಕ್ತಿಪರವಶನಾದ ದೈತ್ಯರಾಜನು ಬಾರಿ ಬಾರಿಗೂ ಭಗವಂತನ ಚರಣ ಕಮಲಗಳನ್ನು ವಕ್ಷಸ್ಥಳದಲ್ಲಿಯೂ ತಲೆಯ ಮೇಲೂ ಧರಿಸಿ ಆತ್ಮಾನಂದವನ್ನು ಅನುಭವಿಸುತ್ತಿದ್ದನು. ಕಣ್ಣುಗಳಿಂದ ಆನಂದ ಬಾಷ್ಪವು ಧಾರಾಕಾರವಾಗಿ ಸುರಿಯುತ್ತಿದ್ದಿತು. ರೋಮಾಂಚನ ಉಂಟಾಗಿ ರೋಮ ಕೋಟಿಗಳು ನಿಮಿರಿ ನಿಂತಿದ್ದವು.
ಗದ್ಗದ ಕಂಠದಿಂದ ಭಗವಂತನನ್ನು ಸ್ತೋತ್ರ ಮಾಡತೊಡಗಿದನು. ನಮೋನಂತಾಯ ಬೃಹತೆ ನಮಃ ಕೃಷ್ಣಾಯ ವೇಧಸೆ ಸಾಂಖ್ಯಯೋಗ ವಿತಾನಾಯ ಬ್ರಹ್ಮಣೇ ಪರಮಾತ್ಮನೇ. ಬಲದೇವ, ನೀನು ಅನಂತನಾಗಿರುವೆ, ಮಹತೋಮಹೀಯನೂ ಆಗಿರುವೆ. ಜಗತ್ತನ್ನು ತಲೆಯಲ್ಲಿ ಧರಿಸಿರುವ ಶೇಷನೇ ನಿನ್ನಲ್ಲಿ ಅಂತರ್ಭೂತನಾಗಿದ್ದಾನೆ. ಸಚ್ಚಿದಾನಂದ ಸ್ವರೂಪಿಯಾದ ಕೃಷ್ಣನೇ, ಸಕಲ ಜಗತ್ತನ್ನು ನೀನೇ ಸೃಷ್ಟಿ ಮಾಡಿರುವೆ. ಜ್ಞಾನಯೋಗ ಭಕ್ತಿಯೋಗಗಳ ಪ್ರವರ್ತಕನೂ ನೀನೇ ಆಗಿರುವೆ. ಪರಬ್ರಹ್ಮ ಪರಮಾತ್ಮನೇ ನೀನಾಗಿರುವೆ. ನಾನು ನಿಮ್ಮಿಬ್ಬರನ್ನು ನಮಸ್ಕರಿಸುತ್ತೇನೆ. ದರ್ಶನಂ ವಾಂ ಹಿ ಭೂತಾನಾಂ ದುಷ್ಪ್ರಾಪಂ ಚಾಪ್ಯ ದುರ್ಲಭಂ ರಜಸ್ತಮಃ ಸ್ವಭಾವಾನಾಂ ಯನ್ನ ಪ್ರಾಪ್ತೌ ಯದೃಚ್ಛಯ. ನಿಮ್ಮ ದರ್ಶನವು ಪ್ರಾಣಿ ಮಾತ್ರಕ್ಕೆ ಅತ್ಯಂತ ದುರ್ಲಭವಾದುದು. ಆದರೂ ನಿಮ್ಮ ಕೃಪೆಯಿಂದಾಗಿ ನಿಮ್ಮ ದಿವ್ಯ ದರ್ಶನವು ನಮಗೆ ಸುಲಭವಾಗಿ ಲಭಿಸಿದೆ. ನೀವೆಂದು ಕೃಪೆದೋರಿ ರಜಸ್ತಮೋ ಗುಣಿಗಳಾದ ದೈತ್ಯರಾದ ನಮಗೂ ದಿವ್ಯ ದರ್ಶನವನ್ನು ನೀಡಲು ಸ್ವೇಚ್ಛೆಯಿಂದಲೇ ಬಂದಿರುವಿರಿ. ದೈತ್ಯ ದಾನವ ಗಂಧರ್ವ ಸಿದ್ಧ ವಿದ್ಯಾರ್ದ್ರಚಾರಣಾ ಯಕ್ಷ ರಕ್ಷ ಪಿಶಾಚಾಶ್ಚ ಭೂತ ಪ್ರಮಥನಾಯಕಾ ವಿಶುದ್ಧ ಸತ್ವಧಾಮ್ಯದ್ಧ ತ್ವಯಿ ಶಾಸ್ತ್ರ ಶರೀರಿಣಿ ನಿತ್ಯಂ ನಿಬದ್ಧ ವೈರಾಸ್ತೆ ವಯಂ ಚಾನ್ಯೇ ಚ ತಾದೃಶಾಃ ಕೇಚನೋದ್ಬದ್ಧ ವೈರೇಣ ಭಕ್ತ್ಯಾ ಕೇಚನ ಕಾಮತಃ ನ ತಥಾ ಸತ್ವ ಸಂರಬ್ಧ ಸನ್ನಿಕೃಷ್ಟಾ ಸುರಾದಯಃ. ಪ್ರಭುವೇ, ಸಾಕ್ಷಾತ್ ವೇದಮಯವೂ ವಿಶುದ್ಧ ಸತ್ವರೂಪವೂ ಆಗಿರುವ ನಿನ್ನ ಶ್ರೀವಿಗ್ರಹವನ್ನು ನಾವು ನಮಗೆ ಸಮಾನರಾದ ಇತರ ದೈತ್ಯರು ದ್ವೇಷಿಸುತ್ತೇವೆ. ಅಂತೆಯೇ ದಾನವರು, ಗಂಧರ್ವರು, ಸಿದ್ಧ ವಿದ್ಯಾಧರ ಚಾರಣರು, ಯಕ್ಷ ರಾಕ್ಷಸ ಪಿಶಾಚರು, ಭೂತಗಣ ಪ್ರಮಥ ಗಣಗಳು ಬಹಳವಾಗಿಯೇ ದ್ವೇಷಿಸುತ್ತಾರೆ. ಈ ಕಾರಣದಿಂದ ನಿನ್ನನ್ನು ದ್ವೇಷಿಸುವವರೂ ಕೂಡ ಸದಾ ಕಾಲದಲ್ಲಿಯೂ ದ್ವೇಷ ಬುದ್ಧಿಯಿಂದಲೇ ನಿನ್ನನ್ನು ಸ್ಮರಿಸುತ್ತಿರುವುದರಿಂದ ನಿನ್ನನ್ನೇ ಸೇರಿಬಿಡುತ್ತಾರೆ. ಅದೇ ರೀತಿಯಲ್ಲಿ ಭಕ್ತರು ನಿನ್ನನ್ನೇ ಸೇರುತ್ತಾರೆ. ಗೋಪಿಯರಂತೆ ನಿನ್ನನ್ನು ಸದಾ ಕಾಲದಲ್ಲಿಯೂ ಕಾಮಿಸುವವರೂ ಕೂಡ ನಿನ್ನ ಪಾದಾರವಿಂದಗಳಲ್ಲಿ ಸೇರಿ ಹೋಗುತ್ತಾರೆ. ಸತ್ವ ಪ್ರಧಾನರಾಗಿ ಸರ್ವದಾ ನಿನ್ನ ಸಮೀಪದಲ್ಲಿಯೇ ಇರುವ ದೇವತೆಗಳಿಗೆ ಅಂತಹ ಅದೃಷ್ಟವಿಲ್ಲ. ದ್ವೇಷಿ ಭಕ್ತರಂತೆ, ಭಾಗವತ ಭಕ್ತರಂತೆ, ಪ್ರೇಮಿ ಭಕ್ತರಂತೆ ದೇವತೆಗಳು ನಿನ್ನ ಪಾದಾರವಿಂದಗಳನ್ನು ಹೊಂದಲಾರರು. ಇದಮಿತ್ತಮಿತಿ ಪ್ರಾಯಸ್ತವ ಯೋಗೇಶ್ವರೇಶ್ವರ ನ ವಿದಂತ್ಯಪಿ ಯೋಗೇಶ ಯೋಗ ಮಾಯಾಂ ಕುತೋ ವಯಂ. ಯೋಗೇಶ್ವರೇಶ್ವರನೇ, ನಿನ್ನ ಯೋಗಮಾಯೆಯ ಸ್ವರೂಪವು ಇಂತಹುದೇ ಎಂಬುದನ್ನು ಮಹಾಯೋಗಿಗಳು ಕೂಡ ತಿಳಿದವರಾಗಿಲ್ಲ. ಹೀಗಿರುವಾಗ ರಜಸ್ತಮಗಳನ್ನು ತುಂಬಿಕೊಂಡಿರುವ ನಾವು ಹೇಗೆ ತಾನೇ ತಿಳಿದೆವು? ತನ್ನ ಪ್ರಸೀದ ನಿರಪೇಕ್ಷ ವಿಮೃಗ್ಯಯುಷ್ಯತ್ ಪಾದಾರವಿಂದ ಧಿಷಣಾನ್ಯ ಗ್ರಹಾಂಧಕೂಪ ನಿಷ್ಕ್ರಮ್ಯ ವಿಶ್ವಶರಣಾಂಘೃಪಲಬ್ಧ ವೃತ್ತಿ ಶಾಂತೋ ಯಥೈಕ ಉತ ಸರ್ವಸಖೈಶ್ಚರಾಮಿ. ಆದುದರಿಂದ ಸ್ವಾಮಿಯೇ, ನಿಷ್ಕಾಮರಾದ ಯೋಗೇಶ್ವರರು ಮತ್ತು ಪರಮಹಂಸರು ಸದಾ ಕಾಲದಲ್ಲಿಯೂ ಅರಸುತ್ತಿರುವ ನಿನ್ನ ಚರಣಕಮಲಗಳಲ್ಲಿಯೇ ಸದಾ ಕಾಲದಲ್ಲಿಯೂ ನನ್ನ ಚಿತ್ತವೃತ್ತಿ ಇರುವಂತೆ ಅನುಗ್ರಹಿಸು. ಅಂಧಕಾರಮಯವಾದ ಕೂಪದಂತಿರುವ ಈ ಮನೆ ಮಠಗಳನ್ನು ತೊರೆದು ನಿನ್ನ ಪಾದಾರವಿಂದಗಳೆಂಬ ದಿವ್ಯ ಗ್ರಹವನ್ನು ಆಶ್ರಯಿಸಿಕೊಂಡು ಇದ್ದು ಬಿಡುತ್ತೇನೆ. ಶಾಂತನಾಗಿ ಏಕಾಕಿಯಾಗಿ ನಿನ್ನ ಕಥಾಮೃತವನ್ನು ಹಾಡುತ್ತಾ ಪ್ರಪಂಚದಲ್ಲಿ ಸಂಚರಿಸುತ್ತಿರುತ್ತೇನೆ. ಯಾವಾಗಲಾದರೂ ಯಾರದ್ದಾದರೂ ಸಂಘವನ್ನು ಸೇರಲೇಬೇಕಾಗಿ ಬಂದರೆ ಸಮಸ್ತರಿಗೂ ಪರಮಹಿತೈಷಿಗಳಾದ ಸತ್ಪುರುಷರೊಡನೆ ಸೇರಿ ಸಂಚರಿಸುತ್ತೇನೆ. ಶಾದ್ಯಸ್ಮಾನೀಶಿತವ್ಯೇಷ ನಿಷ್ಪಾಪಾನ್ ಕುರು ನಃ ಪ್ರಭೋ ಪುಮಾನ್ಯಚ್ಛ್ರದ್ಧಯಾತಿಷ್ಟಂ ಚೋದನಾಯ ವಿಮುಚ್ಯತೆ. ಪ್ರಭುವೇ, ನೀನು ಸಮಸ್ತ ಜಗತ್ತಿನ ನಿಯಾಮಕನು ಮತ್ತು ಸ್ವಾಮಿಯೂ ಆಗಿರುವೆ. ನೀನು ನಮಗೆ ಆಜ್ಞೆಯನ್ನು ನೀಡಿ ನಮ್ಮನ್ನು ಪಾಪರಹಿತರನ್ನಾಗಿ ಮಾಡು. ಯಾವ ಪುರುಷನು ಶ್ರದ್ಧೆಯಿಂದ ನಿನ್ನ ಆಜ್ಞೆಯನ್ನು ನಿರ್ವಹಿಸುವನೋ ಅವನು ವಿಧಿ ನಿಷೇಧಗಳೆಂಬ ಬಂಧನದಿಂದ ಮುಕ್ತನಾಗಿ ಬಿಡುತ್ತಾನೆ. ಭಗವಂತನು ಹೇಳುತ್ತಾನೆ, ದೈತ್ಯರಾಜ, ಸ್ವಯಂಭುವ ಮನ್ವಂತರದಲ್ಲಿ ಮರೀಚಿ ಪ್ರಜಾಪತಿಯ ಪತ್ನಿಯಾದ ಊರ್ಣ ಎಂಬುವಳ ಗರ್ಭದಲ್ಲಿ 6 ಮಕ್ಕಳು ಜನ್ಮ ತಾಳಿದರು. ಅವರೆಲ್ಲರೂ ದೇವತೆಗಳೇ ಆಗಿದ್ದರು. ಆ ಸಮಯದಲ್ಲಿ ಬ್ರಹ್ಮನು
ತನ್ನ ಮಗಳೊಡನೆ ಸಮಾಗಮ ಮಾಡಲಿದ್ದುದನ್ನು ಕಂಡು ಊರ್ನೆಯ ಮಕ್ಕಳು ನಗತೊಡಗಿದರು. ಮಕ್ಕಳ ಪರಿಹಾಸ ರೂಪವಾದ ಅಪರಾಧದಿಂದ ಕುಪಿತನಾದ ಬ್ರಹ್ಮನು ಆ ಮಕ್ಕಳಿಗೆ ರಾಕ್ಷಸ ಯೋನಿಯಲ್ಲಿ ಹುಟ್ಟುವಂತೆ ಶಾಪವನ್ನಿತ್ತನು. ಶಾಪದ ಫಲವಾಗಿ ಆ 6 ಬಾಲಕರು ಹಿರಣ್ಯಕಶಿಪುವಿನ ಮಕ್ಕಳಾಗಿ ಹುಟ್ಟಿದರು. ಹೀಗೆ ರಾಕ್ಷಸ ಯೋನಿಯಲ್ಲಿ ಹುಟ್ಟಿದ 6 ಮಕ್ಕಳನ್ನು ಯೋಗಮಾಯೆಯ ನೆರವಿನಿಂದ ದೇವಕಿಯ ಗರ್ಭದಲ್ಲಿ ಇರಿಸಲಾಯಿತು. ದೇವಕಿಯ ಗರ್ಭದಿಂದ ಹುಟ್ಟುತ್ತಿದ್ದಂತೆಯೇ ಆ 6 ಮಕ್ಕಳನ್ನು ಅನುಕ್ರಮವಾಗಿ ಕಂಸನು ಸಂಹರಿಸಿದನು. ಹಾಗೆ ಕಳೆದುಕೊಂಡ ಮಕ್ಕಳ ವಿಷಯವಾಗಿ ನಮ್ಮ ತಾಯಿಯಾದ ದೇವಕಿಯು ಅತ್ಯಂತ ಶೋಕಾತುರಳಾಗಿದ್ದಾಳೆ. ಆ 6 ಮಕ್ಕಳು ಈಗ ನಿನ್ನ ಬಳಿಯಿದ್ದಾರೆ. ನಾವು ನಮ್ಮ ತಾಯಿಯ ದುಃಖವನ್ನು ತೊಲಗಿಸಲು ಆ ಬಾಲಕರನ್ನು ಕರೆದುಕೊಂಡು ಹೋಗುತ್ತೇವೆ. ನಮ್ಮ ತಾಯಿಯ ಪುತ್ರಶೋಕವು ದೂರವಾದ ನಂತರ ಇವರೆಲ್ಲರೂ ಶಾಪದಿಂದ ಮುಕ್ತರಾಗಿ ಆನಂದಪೂರ್ವಕವಾಗಿ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋಗುತ್ತಾರೆ. ಈಗ ನಿನ್ನ ಬಳಿಯಲ್ಲಿರುವ ಸ್ಮರ, ಉದ್ಗೀತ, ಪರಿಶ್ವಂಗ, ಪತಂಗ, ಕ್ಷುದ್ರಭೃತ್ ಮತ್ತು ಘೃಣಿ ಎಂಬುವರೇ ಆ 6 ಮಕ್ಕಳು. ನನ್ನ ಕೃಪೆಯಿಂದಾಗಿ ಪುನಃ ಅವರಿಗೆ ಸದ್ಗತಿಯು ದೊರಕುತ್ತದೆ. ಪರೀಕ್ಷಿತ ಮಹಾರಾಜ, ಶ್ರೀಕೃಷ್ಣನು ಇಷ್ಟು ಸಮಾಚಾರಗಳನ್ನು ಹೇಳಿ ಸುಮ್ಮನಾದನು. ಇಂದ್ರಸೇನನು ಪುನಃ ಶ್ರೀಕೃಷ್ಣ ಬಲರಾಮರನ್ನು ಯಥಾವಿಧಿಯಾಗಿ ಸತ್ಕರಿಸಿ ಆ 6 ಮಕ್ಕಳನ್ನು ಅವರಿಗೆ ಒಪ್ಪಿಸಿಕೊಟ್ಟನು. ಶ್ರೀಕೃಷ್ಣ ಬಲರಾಮರು ಬಾಲಕರೊಡನೆ ದ್ವಾರಕೆಗೆ ಹಿಂದಿರುಗಿ ಬಂದು ತಾಯಿಯಾದ ದೇವಕಿಗೆ ಆ ಮಕ್ಕಳನ್ನು ಒಪ್ಪಿಸಿದರು. ಬಾಲಕರನ್ನು ನೋಡಿದೊಡನೆಯೇ ದೇವಕಿಯ ಹೃದಯದಲ್ಲಿ ಪುತ್ರ ಸ್ನೇಹವು ತುಂಬಿಕೊಂಡು ಆಕೆಯ ಸ್ತನಗಳಲ್ಲಿ ಹಾಲು ಒಸರತೊಡಗಿತು. 6 ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಆಲಿಂಗಿಸಿಕೊಂಡು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅವರ ನೆತ್ತಿಯನ್ನು ಬಾರಿ ಬಾರಿಗೂ ಆಘ್ರಾಣಿಸಿದಳು. ಮಕ್ಕಳ ಸ್ಪರ್ಶದಿಂದ ಆನಂದ ಸಾಗರದಲ್ಲಿ ಮುಳುಗಿ ಹೋಗಿದ್ದ ದೇವಕಿಯು ಎಲ್ಲ ಮಕ್ಕಳಿಗೂ ಅಮೃತಮಯವಾದ ಹಾಲನ್ನುಣಿಸಿದಳು. ನಿಶ್ಚಯವಾಗಿಯೂ ಆ ಸಮಯದಲ್ಲಿ ದೇವಕೀ ದೇವಿಯು ಸೃಷ್ಟಿಗೆ ಮೂಲ ಕಾರಣನಾದ ವಿಷ್ಣುವಿನ ಯೋಗ ಮಾಯೆಯಿಂದ ವಿಮೋಹಿತಳಾಗಿ ಬಿಟ್ಟಿದ್ದಳು. ದೇವಕಿ ದೇವಿಯ ಎದೆ ಹಾಲು ಶ್ರೀಕೃಷ್ಣನು ಕುಡಿದು ಮಿಕ್ಕ ಹಾಲಾಗಿದ್ದುದರಿಂದ ಅಮೃತಮಯವೇ ಆಗಿಬಿಟ್ಟಿದ್ದಿತು. ಆ ಬಾಲಕರು ಅಮೃತಮಯವಾದ ಆ ಎದೆ ಹಾಲನ್ನು ಕುಡಿದುದರಿಂದಲೂ ಶ್ರೀಕೃಷ್ಣನ ಅಂಗ ಸ್ಪರ್ಶದಿಂದಲೂ ಯೋಗಿಗಳಿಗೂ ದುರ್ಲಭವೆನಿಸಿದ ಆತ್ಮಸಾಕ್ಷಾತ್ಕಾರವನ್ನೇ ಪಡೆದುಕೊಂಡು ಬಿಟ್ಟರು. ನಾರಾಯಣಾಂಗ ಸಂಸ್ಪರ್ಶ ಪ್ರತಿಲಬ್ಧಾತ್ಮ ದರ್ಶನಾಹ. ಆತ್ಮಸಾಕ್ಷಾತ್ಕಾರವಾಗುತ್ತಲೇ ಆ 6 ಮಂದಿ ಬಾಲಕರು ಶ್ರೀಕೃಷ್ಣನಿಗೂ ದೇವಕಿ ಮಾತೆಗೂ ತಂದೆಯಾದ ವಸುದೇವನಿಗೂ ಅಣ್ಣನಾದ ಬಲರಾಮನಿಗೂ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಬಳಿಕ ಎಲ್ಲ ಪ್ರಾಣಿಗಳು ನೋಡುತ್ತಿದ್ದಂತೆಯೇ ದಿವ್ಯ ರಥಗಳಲ್ಲಿ ಕುಳಿತು ದೇವಲೋಕಕ್ಕೆ ಪ್ರಯಾಣ ಮಾಡಿದರು. ಸತ್ತು ಹೋಗಿದ್ದ ತನ್ನ ಮಕ್ಕಳು ಜೀವಂತರಾಗಿ ಆಗಮಿಸಿದುದನ್ನು, ಪುನಃ ಲೋಕಾಂತರಕ್ಕೆ ಹೊರಟು ಹೋದುದನ್ನು ಕಂಡು ದೇವಕಿ ದೇವಿಯು ಅಚ್ಚರಿಗೊಂಡಳು. ಇವೆಲ್ಲವೂ ಶ್ರೀಕೃಷ್ಣನೇ ರಚಿಸಿದ ಮಾಯಾವಿಲಾಸವೆಂದು ಭಾವಿಸಿಕೊಂಡಳು. ಏವಂ ವಿಧಾನ್ಯದ್ಭುತಾನಿ ಕೃಷ್ಣಸ್ಯ ಪರಮಾತ್ಮನಃ ವೀರ್ಯಾಣ್ಯನಂತ ವೀರ್ಯಸ್ಯ ಸಂತ್ಯನಂತಾನಿ ಭಾರತ. ಪರೀಕ್ಷಿತ ಮಹಾರಾಜ, ಭಾರತನೇ, ಅನಂತ ವೀರ್ಯನಾದ ಅದ್ಭುತ ವೀರ್ಯನಾದ ಪರಮಾತ್ಮನಾದ ಶ್ರೀಕೃಷ್ಣನ ಇಂತಹುದೇ ಅದ್ಭುತ ಪರಾಕ್ರಮದ ವೀರ ಗಾಥೆಗಳು ಅನೇಕವಾಗಿವೆ. 1000 ವರ್ಷಗಳವರೆಗೆ ಹೇಳುತ್ತಿದ್ದರೂ ಮುಗಿಯದೇ ಇರುವಂತಷ್ಟು ಅವನ ಲೀಲಾ ಪ್ರಸಂಗಗಳಿವೆ. ಸೂತರು ಶೌನಕಾದಿ ಮಹರ್ಷಿಗಳಿಗೆ ಹೇಳುತ್ತಾರೆ, ಯಯಿದ ಮನುಶೃಣೋತಿ ಶ್ರಾವಯೇದ್ವಾ ಮುರಾರೇ ಚರಿತಮೃತ ಕೀರ್ತೇರ್ವರ್ಣಿತಂ ವ್ಯಾಸಪುತ್ರೈ ಜಗದಘವಿದಲಂ ತದ್ಭಕ್ತ ಸತ್ಕರ್ಣಪೂರಂ ಭಗವತಿ ಕೃತಚಿತ್ತೋ ಯಾತಿ ತತ್ಕ್ಷೇಮಧಾಮ. ಶೌನಕಾದಿ ಮಹರ್ಷಿಗಳೇ, ಶ್ರೀಕೃಷ್ಣನ ಕೀರ್ತಿಯು ಅಮರವೋ ಅಮೃತವೋ ಆಗಿದೆ. ವ್ಯಾಸರ ಮಕ್ಕಳಾದ ಶ್ರೀ ಶುಕಮುನಿಗಳಿಂದ ಹೇಳಲ್ಪಟ್ಟಿರುವ ಶ್ರೀಕೃಷ್ಣನ ಚರಿತಾಮೃತವು ಭಕ್ತ ಜನರ ಪಾಪ ನಿವಾರಕವೂ ಶ್ರೋತ್ರಾನಂದದಾಯಕವೂ ಆಗಿದೆ. ಈ ಶ್ರೀಕೃಷ್ಣ ಚರಿತಾಮೃತವನ್ನು ಯಾವನು ಕೇಳುತ್ತಾನೆಯೋ ಮತ್ತು ಯಾವನು ಇತರರಿಗೆ ಹೇಳುತ್ತಾನೆಯೋ ಅಂತಹವನು ಭಗವಂತನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಪರಮ ಕಲ್ಯಾಣ ರೂಪವಾದ ಪರಮ ಪದವನ್ನು ಹೊಂದುತ್ತಾನೆ ಎಂದು ಸೂತರು ಶೌನಕಾದಿಗಳಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ 10ಮ ಸ್ಕಂದದ 85ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.